ಕೇರಳ ಸ್ಟೋರಿ 2 ಚಿತ್ರ ಹಿಂದಿ, ತಮಿಳ್, ಕನ್ನಡ, ತೆಲುಗು ಹಾಗೂ ಮಲಯಾಳಂನಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗಿದೆ. ಈ ಚಿತ್ರ ನೋಡಿದ ನನಗೆ ಇದ್ರ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸಬೇಕು ಅಂತಂದ್ರೆ ಕನಿಷ್ಠ 3 ದಿನ ಆದ್ರೂ ಟೈಮ್ ಬೇಕೇ ಬೇಕು. ಅಷ್ಟು ಪ್ರಭಾವವನ್ನ ಈ ಚಿತ್ರ ನನ್ನ ಮೇಲೆ ಬೀರಿದೆ. ನಿಮ್ಮ ಮನೆಯಲ್ಲೂ ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ಹುಡುಗಿಯರಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಕರ್ಕೊಂಡೋಗಿ ಈ ಫಿಲ್ಮ್ ಅನ್ನ ಒಂದ್ಸತಿ ತೋರಿಸಿ. ಯಾಕಂದ್ರೆ ಅವರಿಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಂತಾಗತ್ತೆ. ಹೇಗೆ ಪ್ರೀತಿ, ಪ್ರೇಮ ಅನ್ನೋ ವಿಚಾರಗಳಲ್ಲಿ ಮುಗ್ಧತೆ ಇರುವಂತ ಹುಡುಗಿಯರನ್ನ ಮುಸ್ಲಿಂ ಹುಡುಗರು ಪಟಾಯಿಸ್ತಾರೆ, ಅವರನ್ನು ಹೇಗೆ ದುರುಪಯೋಗ ಮಾಡ್ಕೊಳ್ತಾರೆ ಅನ್ನೋದನ್ನ ಈ ಚಿತ್ರ ಚೆನ್ನಾಗಿ ತೋರಿಸುವ ಕೆಲಸವನ್ನು ಮಾಡಿದೆ. ನನ್ನ ಹುಡುಗ ಸಲೀಂ ಎಲ್ಲರಂತಲ್ಲ ಎಂದು ಹೇಳುವ ಪ್ರತಿಯೊಬ್ಬ ಯುವತಿಗೂ ಈ ಚಿತ್ರ ಅರಿವನ್ನು ಮೂಡಿಸೋ ಕೆಲಸವನ್ನು ಮಾಡುತ್ತೆ. ಮತಾಂತರ, ಲವ್ ಜಿಹಾದ್ ಕುರಿತಾದ ಚಿತ್ರಕಥೆ ಇದಾಗಿದ್ದು, ಈ ಬಾರಿ ಕೇರಳ ಸ್ಟೋರಿ 2 ಉತ್ತರ ಭಾರತದಲ್ಲಿ ನಡೆಯುತ್ತಿರುವ ಲವ್ ಜಿಹಾದ್ ಕುರಿತು ಕಥೆಯನ್ನ ಹೆಣೆಯುವ ಕೆಲಸವನ್ನು ಮಾಡಿದೆ. ಹಾಗಿದ್ರೆ ಕೇರಳ ಸ್ಟೋರಿ 2 ಚಿತ್ರ ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಮ್ಮ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇವೆ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಈ ಸಿನಿಮಾ ಕಥೆಯು ಲವ್ ಜಿಹಾದ್ಗೆ ಒಳಗಾಗುವ 3 ಯುವತಿಯರ ಕಥೆಯಾಗಿದ್ದು, ರೇಖಾ ನಾಯರ್ ಎನ್ನುವಂತಹ ಕೇರಳದ ಹುಡುಗಿ ಭವಿಷ್ಯದಲ್ಲಿ IAS ಆಫೀಸರ್ ಆಗೋ ಕನಸನ್ನ ಕಂಡಿರ್ತಾಳೆ. ಇನ್ನೊಬ್ಬಳು ನೇಹಾ ಸಾಂತ್ ಮಧ್ಯಪ್ರದೇಶದ ಹುಡುಗಿ, ಜಾವ್ಲಿನ್ ಥ್ರೋ ನಲ್ಲಿ ನ್ಯಾಷನಲ್ ಲೆವೆಲ್ ನಲ್ಲಿ ಗೋಲ್ಡ್ ಮೆಡಲ್ ತರೋ ಆಸೆ ಇವಳಿಗಿರುತ್ತೆ. ರಾಜಸ್ಥಾನದ ಹುಡುಗಿ ದಿವ್ಯಾ ಪಾಲಿವಾಲ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗೋ ಕನಸು ಆಕೆಯದ್ದು. ಮನೆಯವರ ಪ್ರೀತಿಯನ್ನ ತಿರಸ್ಕರಿಸಿ ಇವರೆಲ್ಲರೂ ಮುಸ್ಲಿಂ ಹುಡುಗರ ನಾಟಕೀಯ ಪ್ರೇಮಕ್ಕೆ ಬಲಿಯಾಗ್ತಾರೆ. 25 ವರ್ಷದಲ್ಲಿ ಇಸ್ಲಾಂ ರಾಷ್ಟ್ರ ಮಾಡುವುದು ನಮ್ಮ ಗುರಿ ಎನ್ನುವ ಮೌಲಿಗಳು ಅದನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡು ಮತಾಂತರ ಮಾಡಲು ಮುಂದಾಗೋ ಕೆಲವು ಮುಸ್ಲಿಂ ಯುವಕರು. ರಾಜಸ್ಥಾನದ ಹುಡುಗಿ ದಿವ್ಯಾ ಪಾಲಿವಾರ್ಗೆ ಕೇವಲ 16 ವರ್ಷ ವಯಸ್ಸಾಗಿರುತ್ತೆ. ಆಕೆಯನ್ನ ಪ್ರೀತಿಸುವ ನಾಟಕವಾಡುವಂತಹ ರಶೀದ್ ಜಾಲಕ್ಕೆ ಬೀಳುವ ದಿವ್ಯಾ ಪಾಲಿವಾರ್ ಆತನನ್ನೇ ಮದುವೆ ಆಗ್ತಾಳೆ. ತಂದೆ ಕೈ ಮುಗಿದು ಬೇಡಿಕೊಳ್ತಾರೆ, ನಿನ್ ಜೀವನವನ್ನ ಅವನು ಹಾಳು ಮಾಡ್ತಾನೆ, ಅವನ ಜೊತೆ ಹೋಗಬೇಡ ಅಂತ. ಇಷ್ಟು ಹೇಳಿದ್ರು ಕೂಡ ಅವಳು ತಂದೆಯ ಮಾತನ್ನ ಕೇಳದೆ ರಶೀದ್ ಹಿಂದೆ ಹೋಗ್ತಾಳೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಬೇಕಿದ್ದ ದಿವ್ಯಾ ಪಾಲಿವಾರ್ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ತಾಳೆ. ಮದುವೆ ನಂತರ ಅವಳ ಜೀವನ ಏನಾಗುತ್ತೆ ಅನ್ನೋದನ್ನ ತಿಳಿಬೇಕಾದ್ರೆ ನೀವು ಈ ಸಿನಿಮಾವನ್ನ ನೋಡ್ಲೇಬೇಕು. ಸುರೇಖಾ ನಾಯರ್ ಎನ್ನುವಂತಹ ಕೇರಳದ ಹುಡುಗಿ ಸಲೀಂ ಎನ್ನುವ ಹುಡುಗನನ್ನ ನಂಬಿ ಮೋಸ ಹೋಗ್ತಾಳೆ. ಆತ ಓರ್ವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲದೆ ಇರೋ ಪತ್ರಕರ್ತನಂತೆ ನಾಟಕ ಮಾಡ್ತಾನೆ. ಅದನ್ನ ನಂಬಿದ ಸುರೇಖಾ ಅವನನ್ನೇ ಇಷ್ಟಪಟ್ಟು ಅವನ ಜೊತೆಗೆ ಜೀವನ ನಡೆಸಲು ಮುಂದಾಗ್ತಾಳೆ. ಕೊನೆಗೆ ಆ ಕೀಚಕ ದನದ ಮಾಂಸವನ್ನ ಕೈಕಾಲು ಕಟ್ಟಿ ಒತ್ತಾಯ ಪೂರ್ವಕವಾಗಿ ಆಕೆಗೆ ತಿನ್ನಿಸ್ತಾನೆ. ಈ ಒಂದು ದೃಶ್ಯ ನೋಡೋ ಪ್ರತಿಯೊಬ್ಬರಿಗೂ ಒಂದೊಮ್ಮೆ ಹಿಂಸೆಯ ಫೀಲ್ ಆಗತ್ತೆ. ಯಾಕಂತಂದ್ರೆ ಅಷ್ಟು ಕ್ರೂರತೆಯಿಂದ ಈ ದೃಶ್ಯ ಕೂಡಿದೆ. ಮುಗ್ಧ ಹುಡುಗಿಯರ ಮುಗ್ಧತೆಯೇ ಇವರ ಅಸ್ತ್ರ. ಮೊದಲು ಇವರು ಸ್ನೇಹವನ್ನ ಬೆಳೆಸಿ ನಂತರ ಅವರನ್ನ ಒಂದಿಷ್ಟು ನಾಟಕ ಮಾಡುವ ಮುಖಾಂತರ ನಂಬಿಕೆ ಹುಟ್ಟಿಸೋ ಕೆಲಸವನ್ನ ಮಾಡ್ತಾರೆ. ಅದನ್ನ ನಂಬಿ ಅವರ ಹಿಂದೆ ಹೋಗೋ ಹುಡುಗಿಯರ ಜೀವನವನ್ನ ನರಕವಾಗಿಸಲು ಈ ಯುವಕರು ಮುಂದಾಗ್ತಾರೆ. ಭವಿಷ್ಯದ ಕನಸನ್ನ ಹೊತ್ತ ಅದೆಷ್ಟು ಮಹಿಳೆಯರು ಲವ್ ಜಿಹಾದ್ ಎನ್ನುವ ಜಾಲಕ್ಕೆ ಬಿದ್ದು ತಮ್ಮ ಜೀವನವನ್ನ ಕಣ್ಣೀರಲ್ಲಿ ಕೈ ತೊಳೆಯುವ ಹಾಗೆ ಮಾಡಿಕೊಳ್ತಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಇನ್ನೊಬ್ಬಳ ಕತೆ ಬಾಕಿ ಇದೆ. ಅದೇ ನೇಹಾ ಸೆಂತ್ ಎನ್ನುವಂತ ಹುಡುಗಿ. ಆಕೆ ಫೈಜಾನ್ ಎನ್ನುವ ಯುವಕನ ಪ್ರೀತಿಯ ಬಲೆಗೆ ಬೀಳ್ತಾಳೆ. ಆಕೆ ಆತನ ಮುಗ್ಧತೆಯ ನಾಟಕ್ಕೆ ಮನಸೋತು ಮನೆಯವರನ್ನ ಕಡೆಗಣಿಸಿ ಆತನ ಹಿಂದೆ ಹೋಗುವ ನಿರ್ಧಾರ ತೆಗೆದುಕೊಳ್ತಾಳೆ. ಈ ನಡುವೆ ದಿವ್ಯಾ ಪಾಲಿವಾರ್ ತಂದೆ ತಾಯಿ ಊರಿನ ಜನರ ಹತ್ರ ತಮ್ಮ ನೋವನ್ನ ಹಂಚಿಕೊಳ್ತಾರೆ. ನಾವು ಹೀಗೆ ಬಿಟ್ರೆ ಅವರು ನಮ್ಮ ದೇಶವನ್ನ ಹಾಳು ಮಾಡ್ತಾರೆ ಎನ್ನುವ ಮೂಲಕ ಎಲ್ಲರನ್ನ ಒಗ್ಗೂಡಿಸಿ ಲವ್ ಜಿಹಾದ್ ಬಗ್ಗೆ ಪ್ರತಿರೋಧ ಒಡ್ಡಲು ಪ್ರಾರಂಭ ಮಾಡ್ತಾರೆ. ಇದು ಕೇವಲ 3 ಯುವತಿಯರ ನೋವಲ್ಲ, ಬದಲಾಗಿ ಅಸಂಖ್ಯಾತ ಮತಾಂತರಗೊಂಡು ಹಿಂಸೆ ಅನುಭವಿಸಿದ ಸಾವಿರಾರು ಯುವತಿಯರ ಕಣ್ಣೀರ ಕತೆ. ಪ್ರೀತಿ ಎಂದರೆ ಕೇವಲ ಆಕರ್ಷಣೆಯಲ್ಲ, ಬದಲಾಗಿ 2 ಹೃದಯಗಳು ಒಂದಾಗುವ ಪ್ರಕ್ರಿಯೆ. ಯುವ ಮನಸ್ಸುಗಳಲ್ಲಿ ಹುಟ್ಟುವ ಹುಚ್ಚು ಪ್ರೀತಿಯನ್ನ ದುರುಪಯೋಗ ಪಡಿಸಿಕೊಳ್ಳೋ ಪ್ರತಿಯೊಬ್ಬರಿಗೂ ಈ ಚಿತ್ರ ಒಂದೊಳ್ಳೆ ಪಾಠವನ್ನ ಕಲಿಸುತ್ತೆ. ಇನ್ನು ಈ ಚಿತ್ರ ಬಿಡುಗಡೆಗೂ ಮುನ್ನ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಯಾಕಂದ್ರೆ ಕೇರಳ ಸ್ಟೋರಿ ಎನ್ನುವ ಶೀರ್ಷಿಕೆ ಇಟ್ಟುಕೊಂಡು ಕೇರಳದ ರಾಜ್ಯಕ್ಕೆ ಅಪಮಾನ ಮಾಡಲಾಗ್ತಿದೆ ಎಂದು ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಸರ್ಕಾರ ಈ ಚಿತ್ರವನ್ನ ಬ್ಯಾನ್ ಮಾಡಬೇಕೆಂದು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಹಿಂದೆ ಕೇರಳದಲ್ಲಿ ಲವ್ ಜಿಹಾದ್ ನಡೀತಿದೆ ಎನ್ನುವ ವಿಚಾರವನ್ನ ಮೊಟ್ಟ ಮೊದಲಿಗೆ ವ್ಯಕ್ತಪಡಿಸಿದ್ದು ಕೇರಳದ ಅಂದಿನ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಕೇರಳದ US ಅಚ್ಯುತಾನಂದ್. 2010ರಲ್ಲಿ ಕೇರಳ ಸಿಎಂ ಆಗಿದ್ರು ಇವರು. ಹಾಗೆ ಈ ಸಮಯದಲ್ಲಿ ಅನೇಕ ಪ್ರಶ್ನೆಗಳು ಅವರಿಗೆ ಕೇಳಿದ್ರು, ಯಾವ ಮಾನದಂಡದಲ್ಲಿ ಈ ಆರೋಪವನ್ನ ಮಾಡ್ತಿದ್ದೀರಿ ಅಂತ. ಅದಕ್ಕೆ ಅವರು ನನ್ನ ಬಳಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅಂದಿದ್ರು. ಕಮ್ಯುನಿಸ್ಟ್ ಮುಖ್ಯಮಂತ್ರಿನೇ ಮೊಟ್ಟ ಮೊದಲ ಬಾರಿಗೆ ಲವ್ ಜಿಹಾದ್ ಕೇರಳದಲ್ಲಿ ಆಗ್ತಿದೆ ಅಂತ ಹೇಳಿಕೆ ನೀಡಿದ್ರು. ಮುಸ್ಲಿಮೇತರ ಸಮುದಾಯದ ಯುವತಿಯರನ್ನ ಪ್ರೀತಿಯ ಹೆಸರಲ್ಲಿ ದುರ್ಬಳಕೆ ಮಾಡಿಕೊಳ್ತಾರೆ ಎನ್ನುವುದರ ಬಗ್ಗೆ ಸಾಕಷ್ಟು ನಿದರ್ಶನದ ಕಥೆಗಳು ನಮ್ಮ ಸುತ್ತಮುತ್ತಲೇ ಇದೆ ಎನ್ನುವುದನ್ನ ಈ ಚಿತ್ರತಂಡ ತೋರಿಸುವ ಕೆಲಸವನ್ನ ಮಾಡಿದೆ. ಈ ಹಿಂದೆ ಕೇರಳ ಸ್ಟೋರಿ ಪಾರ್ಟ್ 1 ಬಂದಾಗ 300 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿತ್ತು. ಹಾಗೆ ಆ ಕಲೆಕ್ಷನ್ ಮೂಲಕ ಒಂದೊಳ್ಳೆ ಸಕ್ಸಸ್ ಅನ್ನ ಈ ಚಿತ್ರ ಕಂಡಿತ್ತು. ಹಾಗೆ ಈ ಬಾರಿಯೂ ಕೂಡ ಕೇರಳ ಸ್ಟೋರಿ ಪಾರ್ಟ್ 2 ಮೇಲೆ ನಿರೀಕ್ಷೆ ಹೆಚ್ಚಿದೆ. ಕಾರಣ ಬಾಕ್ಸ್ ಆಫೀಸ್
ಆಫೀಸ್ ಕಲೆಕ್ಷನ್ ಅಲ್ಲಿ ಸಾಕಷ್ಟು ಸದ್ದು ಮಾಡುವಂತ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂತಂದ್ರೆ ಸಿನಿಮಾ ರಿಲೀಸ್ಗೂ ಮುನ್ನವೇ ಸಾಕಷ್ಟು ಪ್ರಚಾರಕ್ಕೆ ಬಂದಿದೆ. ಒಂದಿಷ್ಟು ಜನ ವಿರೋಧ ಮಾಡುವ ಮೂಲಕ ಈ ಸಿನಿಮಾಗೆ ಹೈಪ್ ಅನ್ನು ಕೊಟ್ಟಿದ್ರು. ಈ ಹಿಂದಿನ ಕೇರಳ ಸ್ಟೋರಿ ಪಾರ್ಟ್ 1 ಏನು ಕಲೆಕ್ಷನ್ ರೆಕಾರ್ಡ್ ಇದೆ ಅದನ್ನ 100% ಈ ಚಿತ್ರ ಬ್ರೇಕ್ ಮಾಡುತ್ತೆ. ಯಾಕಂತಂದ್ರೆ ಆ ಚಿತ್ರದ ಕ್ರೇಜ್ ಆಗಿದೆ, ಈ ಚಿತ್ರದ ಕ್ರೇಜ್ ಅದಕ್ಕಿಂತ ಹೆಚ್ಚಾಗಿದೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕೂಡ ನಟನೆಯಲ್ಲಿ ಜೀವಿಸೋ ಕೆಲಸವನ್ನ ಮಾಡಿದ್ದಾರೆ. ಇಂಟರ್ವಲ್ ನಂತರ ಇನ್ನಷ್ಟು ರೋಚಕವಾಗಿ ಕತೆ ಕುತೂಹಲವನ್ನ ಮೂಡಿಸುತ್ತೆ. ಈ ಸಿನಿಮಾ ಮೂಲಕ ಲವ್ ಜಿಹಾದ್ಗೆ ಒಳಗಾಗುವ ಮುಗ್ಧ ಹುಡುಗಿಯರಿಗೆ ಲವ್ ಜಿಹಾದ್ನ ನಿಜ ಸ್ವರೂಪವನ್ನ ತೋರಿಸುವ ಕೆಲಸವನ್ನ ಈ ಸಿನಿಮಾ ಮಾಡಿದೆ. ಪ್ರತಿಯೊಬ್ಬ ಹಿಂದೂ ಯುವತಿಯರು ಈ ಚಿತ್ರವನ್ನ ನೋಡಿ ಏನಾದರೂ ಮುಸ್ಲಿಂ ಯುವಕರ ನಾಟಕೀಯ ಪ್ರೀತಿಗೆ ಮನಸೋಲದೆ ಇರಲಿ ಎನ್ನುವುದು ಚಿತ್ರತಂಡದ ಆಶಯ, ಹಾಗೆ ನಮ್ಮ ಆಶಯ ಕೂಡ ಇದಾಗಿದೆ. ನೀವು ಈ ಚಿತ್ರವನ್ನ ನೋಡಿದ್ರೆ ನಿಮಗೇನನ್ಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ.